Hello dear students, welcome to Sociology online class. Myself Sri G.D. Kadalagi, lecturer in Sociology, KLE Society's Jaya Bhagavadi Arts, Science and Commerce PU College, Nippani. Today we will discuss another classification of social groups, that is organized and unorganized groups. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಶ್ರೀ ಜಿ ಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಬಗೆವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ಸಾಮಾಜಿಕ ಸಮೂಹಗಳ ಇನ್ನೊಂದು ಪ್ರಕಾರವಾಗಿರುವ ಸಂಘಟಿತ ಮತ್ತು ಅಸಂಘಟಿತ ಸಮೂಹಗಳ ಕುರಿತು ಚರ್ಚಿಸೋಣ. Dear students, before classification of social group into organized and unorganized, here another one classification is there related to primary and secondary groups. Here culturally organized group and groups are not basically organized by culture. Here the first one, culturally organized groups, subgroup, subclassification, status groups. Here we classified as a status groups. For example, social class, caste, they are the status groups. And another one classification, nationality groups. For example, country, nation, it is nationality groups. And another one classification, a residency group, where they are residing in a particular geographical area, they are the residing groups. And interest groups, for example, education, religion, politics, sports, music, they are the interest groups. So here these all are the some different groups classified, made by on the basis of culture. ಸಾಮಾಜಿಕ ಸಮೂಹಗಳನ್ನು ಸಾಂಸ್ಕೃತಿಕವಾಗಿ ನೋಡಿದಾಗ ಸಾಂಸ್ಕೃತಿಕವಾಗಿ ಸಂಘಟಿತ ಸಮೂಹಗಳು ಮತ್ತು ಸಾಂಸ್ಕೃತಿಕವಾಗಿ ಸಂಘಟಿತವಲ್ಲದ ಸಮೂಹಗಳು ಅಂತ ಎರಡು ರೀತಿಯಾಗಿ ವರ್ಗೀಕರಣ ಮಾಡಲಾಗ್ತದೆ. ಇಲ್ಲಿ ಸಾಂಸ್ಕೃತಿಕವಾಗಿ ಸಂಘಟಿತ ಸಮೂಹಗಳಂತಂದರೆ ಕೆಲವೊಂದು ಅಂತಸ್ತು ಸಮೂಹಗಳು ಅಂತ, ಅಂತಸ್ತಿನ ಆಧಾರದ ಮೇಲೆ ಇರುವಂಥ ಕೆಲವೊಂದು ಸಮೂಹಗಳು. ಉದಾಹರಣೆಗೆ ಸಾಮಾಜಿಕ ವರ್ಗಗಳು ಅಂತ, ಆಮೇಲೆ ಜಾತಿ ಅಂತ ಇಲ್ಲಿ ಶ್ರೀಮಂತ ಸಮೂಹಗಳು ಮತ್ತು ಬಡತನದ ಸಮೂಹಗಳು ವರ್ಗಕ್ಕೆ ಬಂದಾಗ. ಜಾತಿಗೆ ಬಂದಾಗ ಮೇಲ್ಜಾತಿಯ ಸಮೂಹಗಳು, ಕೆಳಜಾತಿಯ ಸಮೂಹಗಳು ಅಂತಸ್ತನ್ನು ಆಧಾರವಾಗಿಟ್ಟುಕೊಂಡು ವರ್ಗೀಕರಿಸಿರುವಂಥದ್ದು. ಎರಡನೇದು ರಾಷ್ಟ್ರೀಯತೆಯ ಸಮೂಹಗಳು. ಇಲ್ಲಿ ರಾಷ್ಟ್ರ ಬರ್ತದೆ, ರಾಜ್ಯ ಬರ್ತದೆ. ಸೊ ಆ ಥರ ರಾಷ್ಟ್ರೀಯತೆಯ ಆಧಾರದ ಮೇಲೆ ಇರುವಂಥ ಸಮೂಹಗಳು. ಇನ್ನೊಂದು ಪ್ರಕಾರ ವಾಸಸ್ಥಳ. ಸೊ ಅವು ನೆಲೆಸಿರುವಂಥ ಪ್ರದೇಶ, ವಾಸಸ್ಥಳದ ಮೇಲೆ ಆಧರಿಸಿ ವರ್ಗೀಕರಣವನ್ನು ಮಾಡಲಾಗ್ತದೆ. ಆಮೇಲೆ ಆಸಕ್ತಿ ಸಮೂಹಗಳು ಅಂತ, ಅವು ಹೊಂದಿರುವಂಥ ಆಸಕ್ತಿಯನ್ನು ಆಧಾರವಾಗಿಟ್ಟುಕೊಂಡಿರುವಂಥ ಸಮೂಹಗಳು ಅಂತ. ಉದಾಹರಣೆಗೆ ಕ್ರೀಡೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು. ಸೊ ಇವುಗಳ ಆಸಕ್ತಿಗೆ ಅನುಗುಣವಾಗಿ ರಚಿಸಲ್ಪಟ್ಟಿರುವಂಥ ಸಮೂಹಗಳು ಅಂತ. ಆ್ಯಂಡ್ ಅನದರ್ ಒನ್ ಈಸ್ ದ ಗ್ರೂಪ್ಸ್ ನಾಟ್ ಬೇಸಿಕಲಿ ಆರ್ಗನೈಸ್ಡ್ ಬೈ ಕಲ್ಚರ್. ದೇ ಆರ್ ನಾಟ್ ಬೇಸಿಕಲಿ ಆರ್ಗನೈಸ್ಡ್ by culturally. Here there are two
sub-classifications: biological groups and casual groups. ಇನ್ನು ಮೂಲತಃ ಸಾಂಸ್ಕೃತಿಕವಾಗಿ ಸಂಘಟಿತವಲ್ಲದ ಸಮೂಹಗಳು ಅಂತ, ಸಂಸ್ಕೃತಿಯ ಆಧಾರವಾಗಿಟ್ಟುಕೊಂಡು ಸಂಘಟಿತವಾಗದೇ ಇರುವಂಥ ಸಮೂಹಗಳಿಗೆ ಬಂದಾಗ ಇಲ್ಲಿ ಎರಡು ಇದಾವೆ: ಜೈವಿಕ ಸಮೂಹಗಳು ಮತ್ತು ಸಾಮಾನ್ಯ ಸಮೂಹಗಳು ಅಂತ ಎರಡು ರೀತಿಯಾಗಿ ವರ್ಗೀಕರಿಸಲಾಗ್ತದೆ. Then come to the organized group. Here, organized groups are also called associational groups, also called as associational groups. These groups come to be established through a formally articulated process known as organization. This type of groups, behind there is an organization among members of a group, and they organize formally to fulfill their common needs or interests. For example, political party, trade union, company or college. Organized groups were also called as secondary groups. It means they are established purposely, deliberately to fulfill secondary needs. ಇಲ್ಲಿ ಸಂಘಟಿತ ಸಮೂಹಗಳನ್ನು ನಾವು ಸಾಂಘಿಕ ಸಮೂಹಗಳು ಅಂತ ಕೂಡ ಕರಿತೀವಿ. ಇವು ಸಂಘಟಿತವಾಗಿ ಜನರು ತಮ್ಮ ಕೆಲವೊಂದು ಆಸಕ್ತಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ಸಂಘಟಿತಗೊಂಡಿರ್ತಾರೆ. ಈ ಥರ ಸಂಘಟನೆಗೊಂಡಿರುವಂಥವುಗಳನ್ನೇ ನಾವು ಸಮೂಹಗಳು ಅಂತ ಕರಿತೀವಿ. ಈ ಸಮೂಹಗಳನ್ನು ಸಂಘಟನೆ ಎಂಬ ಒಂದು ಸ್ಪಷ್ಟ ಔಪಚಾರಿಕ ನೆಲೆಯಲ್ಲಿ ಸ್ಥಾಪಿಸಲಾಗಿರ್ತದೆ. ಔಪಚಾರಿಕವಾಗಿಯೇ ಉದ್ದೇಶಪೂರ್ವಕವಾಗಿಯೇ ಕೆಲವೊಂದು ಅವಶ್ಯಕತೆಗಳನ್ನು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಈ ಸಂಘಟಿತ ಸಮೂಹಗಳು ಸಮಾಜದಲ್ಲಿ ಸ್ಥಾಪಿಸಲ್ಪಟ್ಟಿರ್ತವೆ. ಉದಾಹರಣೆಗೆ ರಾಜಕೀಯ ಪಕ್ಷ, ಕಾರ್ಮಿಕರ ಒಕ್ಕೂಟ, ಕಂಪನಿ ಅಥವಾ ಕಾಲೇಜದಂಥವುಗಳನ್ನು ನಾವು ಸಂಘಟಿತ ಸಮೂಹಗಳು ಅಂತ ಕರಿತೀವಿ. Some characteristics of organized group are: first one, they have specific goals and interest. Here organized group, they organize the members only for the fulfillment of specific goals and interest of the members of the particular society. Those who have special goals and interest, they can only organize and fulfill their desires or interest. ಸಂಘಟಿತ ಸಮೂಹದ ಒಂದು ಗುಣ ಏನಂತಂದರೆ, ಇವು ನಿರ್ದಿಷ್ಟ ಗುರಿ ಮತ್ತು ಆಸಕ್ತಿ ಸಮೂಹಗಳು ಅಂತ ಕರಿತೀವಿ. ಇಲ್ಲಿ ಸಮಾಜದ ಕೆಲವೊಂದು ಸದಸ್ಯರು ತಮ್ಮಲ್ಲಿರುವಂಥ ಕೆಲವೊಂದು ನಿರ್ದಿಷ್ಟ ಗುರಿ ಮತ್ತು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ಸಂಘಟಿತಗೊಂಡಿರ್ತಾರ ಅಥವಾ ಒಂದು ಸಮೂಹವನ್ನು ರೂಪಿಸಿಕೊಂಡಿರ್ತಾರ ಅಂತ. ಇಲ್ಲಿ ತಮ್ಮ ಇಚ್ಛೆಗೆ, ಆಯ್ಕೆಗೆ ಅನುಗುಣವಾಗಿ ಸದಸ್ಯರು ಇಂತಹ ಸಂಘಟಿತ ಸಮೂಹಗಳನ್ನು ಸಂಘಟಿಸಿಕೊಂಡು ಜೊತೆಗೂಡಿ ಕೆಲವೊಂದು ಆಸಕ್ತಿಗಳನ್ನು, ಗುರಿಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ತೊಡಗಿರ್ತಾರೆ. ಸೆಕೆಂಡ್ ಒನ್, ದ ಎಲಿಮೆಂಟ್ ಆಫ್ ಆರ್ಗನೈಜೇಷನ್. ದಿಸ್ ಟೈಪ್ ಆಫ್ ಗ್ರೂಪ್, the organization is the main element. Without organization, they cannot come together and formulate a group and to involve in a activity. Here, first, the organizational efforts and make an organization is the most important factor in this type of group. ಎರಡನೆಯ ಲಕ್ಷಣ ಏನಂತಂದರೆ ಸಂಘಟನಾ ಮೂಲಾಂಶ. ಸಂಘಟಿತ ಸಮೂಹಗಳಿಗೆ ಸಂಘಟನೆಯೇ ಮೂಲ ಅಂಶ. ಇಲ್ಲಿ ಜನರು ಜೊತೆಗೂಡಿ ತಮ್ಮಲ್ಲಿರುವಂಥ ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಜೊತೆಗೂಡಿ ಚಟುವಟಿಕೆಯಲ್ಲಿ ತೊಡಗಬೇಕಂತಂದರೆ
ಅವು ಮೊದಲು ಸಂಘಟನೆಗೆ ಒಳಪಡಬೇಕಾಗ್ತದೆ. ಸಂಘಟನೆ ಇಲ್ಲದೆ ಯಾವುದೇ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಕಾರಣಕ್ಕಾಗಿ ಇವುಗಳನ್ನು ನಾವು ಸಂಘಟಿತ ಸಮೂಹಗಳು ಅಂತ ಕರಿತೀವಿ. ದೆನ್ ಸೈಜ್ ಆಫ್ ದಿ ಗ್ರೂಪ್. ಹಿಯರ್ ದಿ ಆರ್ಗನೈಸ್ಡ್ ಗ್ರೂಪ್ ಮೇ ಬಿ ಸ್ಮಾಲ್ ಇನ್ ಸೈಜ್ ಆ್ಯಂಡ್ large in size. The members' interest and goal, if it is larger, automatically the group size always large in size. If the members' interest goal is shorter, limited, the size of the group always small in size. ಇಲ್ಲಿ ಸಮೂಹದ ಗಾತ್ರಕ್ಕೆ ದೃಷ್ಟಿಗೆ ಬಂದಾಗ ಕೆಲವೊಂದು ಅತಿ ಚಿಕ್ಕ ಸಮೂಹಗಳು ಇರಬಹುದು, ಅತಿ ದೊಡ್ಡ ಸಮೂಹಗಳು ಇರಬಹುದು. ಇಲ್ಲಿ ನಾವು ಕುಟುಂಬವನ್ನು ಒಂದು ಸಂಘ ಅಂತಲೂ ಕೂಡ ಕರಿತೀವಿ. ಅದು ಸಂಘಟಿತ ಸಮೂಹವೂ ಹೌದು. ಅದರ ಗಾತ್ರ ತೆಗೆದುಕೊಂಡ್ರೆ ಅತ್ಯಂತ ಚಿಕ್ಕದು. ಆಮೇಲೆ ನಾವೊಂದು ಟ್ರೇಡ್ ಯೂನಿಯನ್ ಅಂತ ತೆಗೆದುಕೊಂಡ್ರೆ, ಕಾರ್ಮಿಕರ ಸಮೂಹವನ್ನು ತೆಗೆದುಕೊಂಡ್ರೆ ಅದು ಒಂದು ಸಂಘಟಿತ ಸಮೂಹನೇ, ಆದರೆ ಗಾತ್ರದಲ್ಲಿ ದೊಡ್ಡದು. ಇಲ್ಲಿ ಗುರಿ ಉದ್ದೇಶಗಳು ಹೇಗಿರ್ತವ ಹಾಗೆ ಸಮೂಹದ ಈ ಸಂಘಟನಾ ಸಮೂಹಗಳ ಗಾತ್ರ ವ್ಯತ್ಯಾಸಗೊಳ್ತದೆ. ಅದು ಚಿಕ್ಕದು ಆಗಿರಬಹುದು ಅಥವಾ ವಿಶಾಲ ಗಾತ್ರವನ್ನು ಹೊಂದಿರಬಹುದು. ದೆನ್ ಅನದರ್ ಒನ್, ನೇಚರ್ ಆಫ್ ಸೋಷಿಯಲ್ ರಿಲೇಷನ್ಸ್. ಇನ್ ಆರ್ಗನೈಸ್ಡ್ ಗ್ರೂಪ್, the nature of or the relationship of members only give and take, because they are deliberately organized to fulfill their interest. It means here the all relationship are secondary relationship. We also call it as a task oriented group. ಮಾಧ್ಯಮಿಕ ಸಮೂಹದಂತೆ ಸಂಘಟಿತ ಸಮೂಹಗಳಲ್ಲಿಯೂ ಕೂಡ ಸಂಬಂಧಗಳು ಮಾಧ್ಯಮಿಕ ಸ್ವರೂಪದವುಗಳಾಗಿರ್ತವೆ. ಇಲ್ಲಿ ಸದಸ್ಯರು ತಮ್ಮ ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ದೃಷ್ಟಿಕೋನದ ಮಾತ್ರ ಸಂಘದಲ್ಲಿ ಸದಸ್ಯರಾಗಿರುವುದರಿಂದ ಇಲ್ಲಿ ಸಂಬಂಧಕ್ಕೆ ಪ್ರಾಧಾನ್ಯತೆ ಇರದೆ ಇವು ಮಾಧ್ಯಮಿಕ ಸಂಬಂಧಗಳನ್ನು ನಿರ್ವಹಿಸುವುದನ್ನು ನಾವಿಲ್ಲಿ ಕಾಣ್ತೀವಿ. ಆ್ಯಂಡ್ ದ ಡ್ಯೂರಬಿಲಿಟಿ ಆಫ್ ದಿ ಗ್ರೂಪ್. ಹಿಯರ್ maybe they are permanent or short term. The nature of the group or the organization stability of the group or interest of the group members, it decides the durability of the group. Here organized group, maybe there are more or less permanent. ಸಂಘಟಿತ ಸಮೂಹಗಳ ಕಾಲಾವಧಿಯನ್ನು ನೋಡಿದಾಗ ಹೆಚ್ಚು ಕಡಿಮೆ ಇಲ್ಲಿ ಕೆಲವೊಂದು ದೀರ್ಘಕಾಲದ ಸಂಘಟಿತ ಸಮೂಹಗಳನ್ನು ಕಾಣ್ತೀವಿ, ಇನ್ನು ಕೆಲವೊಂದು ಅಲ್ಪ ಕಾಲಾವಧಿಯ ಸಂಘಟಿತ ಸಮೂಹಗಳನ್ನು ಕಾಣ್ತೀವಿ. ಇಲ್ಲಿ ಸಂಘದ ಉದ್ದೇಶ, ಗುರಿ ಏನಿದೆ ಅದರ ಮೇಲೆ ಅದರ ಕಾಲಾವಧಿ ನಿರ್ಧರಿಸಲ್ಪಡ್ತದೆ. ಹೆಚ್ಚು ಕಡಿಮೆ ಸಂಘಟಿತ ಸಮೂಹಗಳು ದೀರ್ಘಕಾಲದವರೆಗೆ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಗ್ರೂಪ್ ಸ್ಟ್ರಕ್ಚರ್. Every organized group has its own structure, the particular members and its own formation, rules and regulation, and duties and responsibilities, as well as its objectives. ಪ್ರತಿಯೊಂದು ಸಮೂಹ, ಸಂಘಟಿತ ಸಮೂಹವು ಅದರದೇ ಆಗಿರುವಂಥ ಒಂದು ರಚನೆಯನ್ನು ಹೊಂದಿರುತ್ತದೆ. ಅದು ಹೊಂದಿರುವಂಥ ಸದಸ್ಯರಿಗೆ ಅನುಗುಣವಾಗಿರಬಹುದು, ಅದು ಹೊಂದಿರುವಂಥ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿರಬಹುದು, ಅದರದೇ ಆಗಿರುವಂಥ ಕೆಲವೊಂದು ನಿಯಮಗಳನ್ನು ಆಮೇಲೆ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಅದಕ್ಕೆ ಸಂಘಟಿತ ಸಮೂಹಗಳಿಗೆ ಅವುಗಳದೇ ಆಗಿರುವಂಥ ನಿರ್ದಿಷ್ಟ ರಚನೆ ಇರ್ತದೆ. Then come to the unorganized groups. Here, unorganized groups are completely different from organized group. Which social groups have lack of attribute of organization
they can be called as unorganized group. In which group there is a attribute of organization, they are the organized group. In which group there is a lack of attribute of organization, they are unorganized groups. These groups are not deliberately created. This type of groups origin in a society as speed as or spontaneously, suddenly, but the same speed they are disappear from the society. For example, crowd, mob, audience, public, they are the best examples to unorganized groups. ಇನ್ನೊಂದು ಪ್ರಕಾರ ಅಸಂಘಟಿತ ಸಮೂಹಗಳು ಅಂತ. ಅಸಂಘಟಿತ ಸಮೂಹಗಳು ಸಂಘಟಿತ ಸಮೂಹಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾದವುಗಳು. ಯಾವುದೇ ರೀತಿಯ ಸಂಘಟನಾತ್ಮಕ ವ್ಯವಸ್ಥೆಯನ್ನು ಹೊಂದಿರದೇ ಇರುವಂಥ ಸಮೂಹಗಳನ್ನು ಅಸಂಘಟನಾತ್ಮಕ ಸಮೂಹಗಳು ಅಂತ ಕರಿತೀವಿ. ಎಲ್ಲಿ ಸಂಘಟನಾತ್ಮಕ ವ್ಯವಸ್ಥೆ ಇರ್ತದೋ ಅದು ಸಂಘಟನಾ ಸಮೂಹಗಳು. ಎಲ್ಲಿ ಸಂಘಟನಾತ್ಮಕ ವ್ಯವಸ್ಥೆಯ ಕೊರತೆ ಇರ್ತದೆ, ಅಂಥ ಒಂದು ಸಂಘಟನೆ ಇಲ್ಲದೇ ಇರುವಂಥ ಸ್ಥಿತಿ ಇರ್ತದೆ, ಆದರೂ ಜನ ಸೇರಿರ್ತಾರೆ, ಅದನ್ನು ಅಸಂಘಟನಾತ್ಮಕ ಸಮೂಹ ಅಂತ ಕರಿತೀವಿ. ಅಸಂಘಟಿತ ಸಮೂಹಗಳು ಸಂಘಟಿತ ಸಮೂಹಗಳಾಗಿ ಉದ್ದೇಶಪೂರ್ವಕವಾಗಿ ಸ್ಥಾಪಿಸುವಂಥವುಗಳಲ್ಲ ಅಥವಾ ಸೃಷ್ಟಿಸುವಂಥವುಗಳಲ್ಲ. ಇವು ಸಮಾಜದಲ್ಲಿ ತತ್ಕ್ಷಣವಾಗಿ ಕೆಲವೊಂದು ಸಂದರ್ಭ ಸನ್ನಿವೇಶದಲ್ಲಿ ತತ್ಕ್ಷಣವಾಗಿ ಹುಟ್ಟಿಕೊಳ್ತವೆ, ಅಷ್ಟೇ ವೇಗವಾಗಿ ಆ ಸಮಾಜದಿಂದ ಅವು ಕಣ್ಮರೆಯಾಗ್ತವ, ಕೊನೆಗೊಳ್ತಾವಂತ. ಉದಾಹರಣೆಗೆ ಜನಮಂದೆ, ಜನಸ್ತೋಮ, ಪ್ರೇಕ್ಷಕರು, ಸಾರ್ವಜನಿಕರು. ಈಗ ಯಾವುದೇ ಬೀದಿಯಲ್ಲಿ ಸೇರಿರುವಂಥ ಜನ ಎಷ್ಟೊತ್ತಿನವರೆಗೆ ಸೇರಿರ್ತಾರಂತ, ಆಮೇಲೆ ಅವ್ರ ಮಧ್ಯೆ ಇರುವಂಥ ಸಂಘಟನೆ ತೆಗೆದುಕೊಂಡ್ರೆ ಯಾವುದೇ ವ್ಯವಸ್ಥೆ ಸಂಘಟನೆ ಇರೋಂಗಿಲ್ಲ, ಎಷ್ಟೊತ್ತು ಆ ಸಮೂಹ ಇರ್ತದೆ ಅನ್ನೋದಕ್ಕೆ ನಿರ್ದಿಷ್ಟವಾಗಿರುವಂಥ ಅವಧಿನೂ ಇಲ್ಲ. ಸೊ ಹೀಗಾಗಿ ಯಾವಾಗ ಅಪಘಾತದ ಸಂದರ್ಭದಲ್ಲಿ ಜನ ಸೇರ್ತಾರ, ಎಷ್ಟು ವೇಗವಾಗಿ ಒಂದು ಸಮೂಹ ರಚನೆಗೊಳ್ತದ ಅಷ್ಟೇ ವೇಗವಾಗಿ ಅದು ಡಿಸಪಿಯರ್ ಆಗ್ತದೆ. ಸೊ ಈ ಥರ ಇರುವಂಥ ಸಮೂಹಗಳನ್ನು ಅಸಂಘಟಿತ ಸಮೂಹಗಳು ಅಂತ ಕರಿತೀವಿ. The characteristics of unorganized group are the lack of organization. Where there is a lack of organization in group, they are the unorganized group. There is no proper organization among in group members in unorganized group. The main defect of the organized group is lack of organization. ಅಸಂಘಟಿತ ಸಮೂಹದ ಒಂದು ವಿಶಿಷ್ಟ ಗುಣ ಏನಂತಂದರೆ ಸಂಘಟನೆಯ ಕೊರತೆ. ಅಸಂಘಟಿತ ಸಮೂಹಗಳಲ್ಲಿ ಸದಸ್ಯರ ಮಧ್ಯೆ ಯಾವುದೇ ರೀತಿಯಾದಿರುವಂಥ ಸಂಘಟನೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ಸಂಘಟನೆಯ ಕೊರತೆನೇ ಆ ಸಮೂಹದ ಮುಖ್ಯ ದುರ್ಬಲವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. Second one, they are spontaneous in origin. Unorganized group are spontaneous in origin. They origin spontaneously in a society and involve in activity, and the same speed the groups are disappeared. It means there is no deliberation for the formation of unorganized group, and there is no proper plan to disappear. They are always spontaneous in formation. ಅಸಂಘಟಿತ ಸಮೂಹಗಳು ಸ್ವಯಂ ಪ್ರೇರಿತವಾಗಿಯೇ ರಚನೆಗೊಳ್ತವ, ಉಗಮಗೊಳ್ತವ. ಇವು ರಚನೆಗೊಳ್ಳೋದಕ್ಕೆ ಯಾವುದೇ ಉದ್ದೇಶ ಕಾರಣಗಳು ಇರುವುದಿಲ್ಲ. ಇವು ಆಯಾ ಸಂದರ್ಭ ಸನ್ನಿವೇಶದಲ್ಲಿ
ತತ್ಕ್ಷಣವಾಗಿ ಸ್ವಾಭಾವಿಕವಾಗಿಯೇ ರಚನೆಗೊಳ್ತಾವ, ಅದೇ ವೇಗದಲ್ಲಿ ಆ ಸಮಾಜದಿಂದ ಕಣ್ಮರೆಯಾಗ್ತವೆ. ಅಂದರೆ ಅಸಂಘಟಿತ ಸಮೂಹಗಳು ಸ್ವಯಂ ಪ್ರೇರಿತವಾಗಿಯೇ ಸ್ವಾಭಾವಿಕವಾಗಿಯೇ ಸಮಾಜದಲ್ಲಿ ಆಗಾಗ ರಚನೆಗೊಳ್ತಿರ್ತಾವೆ. ದೆನ್ ಶಾರ್ಟರ್ ಲೈಫ್ ಸ್ಪ್ಯಾನ್. ದಿ ಅನ್ಆರ್ಗನೈಸ್ಡ್ ಗ್ರೂಪ್ಸ್ ಹ್ಯಾವ್ ವೆರಿ ಶಾರ್ಟ್ ಟೈಮ್. Even in the second they formulate the same speed, they lose their group system. ಅಲ್ಪಕಾಲಿಕ ಅಸ್ತಿತ್ವವನ್ನು ಹೊಂದಿರ್ತಾವಂತ. ಅಸಂಘಟಿತ ಸಮೂಹಗಳಿಗೆ ಯಾವುದೇ ರೀತಿಯಾಗಿರುವಂಥ ದೀರ್ಘಕಾಲ ಬಾಳಿಕೆ ಇಲ್ಲವೇ ಇಲ್ಲ. ಅವುಗಳ ಅಸ್ತಿತ್ವ ಅತ್ಯಂತ ಸೀಮಿತವಾಗಿರ್ತದೆ. ಇಲ್ಲಿ ಸದಸ್ಯರ ಮಧ್ಯೆ ಯಾವುದೇ ಸಂಘಟನೆ ಉದ್ದೇಶ ಇಲ್ಲದೇ ಇರುವಂಥದ್ದು ಅದರ ಅಲ್ಪಕಾಲಿಕ ಅಸ್ತಿತ್ವಕ್ಕೆ ಕಾರಣ ಆಗಿರುವಂಥದ್ದು. ಈ ಪ್ರಕಾರದ ಅಸಂಘಟಿತ ಸಮೂಹಗಳು ಸಮಾಜದಲ್ಲಿ ಕಂಡು ಬರ್ತಾವೆ. ಬಟ್ ಯಾವುದೇ ಥರನಾಗಿರುವಂಥ ಸ್ಥಿರ ಅಸ್ತಿತ್ವವನ್ನು ಇವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ unorganized social interaction. This type of group, there is also social interaction, but it is not an planned, organized interaction. It is just only short-term, unorganized interaction. So they are live in shortly. ಅಸಂಘಟಿತ ಸಾಮಾಜಿಕ ಅಂತರ್ಕ್ರಿಯೆ. ಅಸಂಘಟಿತ ಸಮೂಹಗಳಲ್ಲಿ ಜನ ಅಂತರ್ಕ್ರಿಯೆಯಲ್ಲಿ ತೊಡಗಿರ್ತಾರೆ. ಬಟ್ ಆ ಸದಸ್ಯರ ಮಧ್ಯೆ ಯಾವುದೇ ಥರನಾಗಿರುವಂಥ ಸಂಘಟಿತ ಸೂಕ್ತ ಉದ್ದೇಶಪೂರಿತವಾಗಿರುವಂಥ ಅಂತರ್ಕ್ರಿಯೆ ಏರ್ಪಡುವುದಿಲ್ಲ. ಅದು ತಾತ್ಕಾಲಿಕ ಅಷ್ಟಕ್ಕಷ್ಟೇ ಒಂದು ಅಂತರ್ಕ್ರಿಯೆ ಏರ್ಪಡ್ತದೆ, ಅಷ್ಟೇ ವೇಗವಾಗಿ ಅದು ಕೊನೆಗೊಳ್ತದೆ. ಆಗಲೇ ಹೇಳಿದಂಗೆ ಅಪಘಾತದಲ್ಲಿ ಜನ ಸೇರ್ತಾರೆ, ನೋಡ್ತಾರೆ, ಏನಾಗಿದೆ ಅಂತ ಕೇಳ್ತಾರೆ, ಅಷ್ಟಕ್ಕೆ ಮರೆತು ಹೋಗಿಬಿಡ್ತಾರೆ. ಸೊ ದಿಸ್ ಟೈಪ್ ಆಫ್ ಸಿಸ್ಟಮ್ ಆರ್ ಲೆಸ್ ಲೈಫ್ ಸ್ಪ್ಯಾನ್ ವಿ ಫೌಂಡ್ ಇನ್ ಅನ್ಆರ್ಗನೈಸ್ಡ್ ಗ್ರೂಪ್. ಈ ರೀತಿಯಾಗಿರುವಂಥ ಒಂದು ಅಲ್ಪಕಾಲಿಕ ಅಸ್ತಿತ್ವದ ಸೀಮಿತ ಅಂತರ್ಕ್ರಿಯೆಯನ್ನು ಹೊಂದಿರುವಂಥ ಒಂದು ವ್ಯವಸ್ಥೆಯನ್ನು ಅಸಂಘಟಿತ ಸಮೂಹಗಳಲ್ಲಿ ಕಾಣ್ತೀವಿ ಅಂತ. ಸೊ these all are the some important characteristics of organized and unorganized group. The students, next class we discuss another one concept. Thank you.